ನಮಸ್ತೆ, ಆಶುಧನ್ವಂತ್ರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ಅನಸ್ತೇಶಿಯಾದ ಕುರಿತಾಗಿ ಅಂದ್ರೆ ಡೇ ಕೇರ್ ಅನಸ್ತೇಶಿಯಾದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ಡೇ ಕೇರ್ ಅನಸ್ತೇಶಿಯಾ ಅಂದ್ರೆ ಏನು, ಯಾವ ವಯಸ್ಸಿನ ವಯೋಮಿತಿಗೆ ಇದನ್ನ ಕೊಡಲಾಗತ್ತೆ, ಸೊ ಈ ಅನಸ್ತೇಶಿಯಾವನ್ನ ಕೊಡಬೇಕಾದ್ರೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಏನ್ ತಗೊಳ್ಬೇಕಾಗತ್ತೆ, ಇದರಿಂದ ಯಾವ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಇನ್ನು BP, ಶುಗರ್, ಸೊ ಇದಕ್ಕೂ ಅನಸ್ತೇಶಿಯಾಗೂ ಏನು ಒಂದು ಲಿಂಕ್ ಇದೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ನೀಡ್ತಾ ಬರ್ತಾ ಇದ್ದೀವಿ. ಈ ಎಲ್ಲಾ ಮಾಹಿತಿಯನ್ನ ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಅನಸ್ತೇಶಿಯಾ ಎಕ್ಸ್ಪರ್ಟ್ ಆಗಿರುವಂತಹ ಡಾಕ್ಟರ್ ವಿನೋದ್ ಕೆ ಮೂರ್ತಿ ಅವರು. ಮೊದಲನೇದಾಗಿ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಇನ್ನು ವೀಕ್ಷಕರೇ, ನಾನು ನಿಮ್ಗೆ ಹೇಳಿದೆ ಡೇ ಕೇರ್ ಅನಸ್ತೇಶಿಯಾ ಅಂದ್ರೆ ಕಳೆದ ಸಂಚಿಕೆಯಲ್ಲಿ ನಾವು ನಿಮ್ಗೆ ತಿಳಿಸ್ಕೊಟ್ವಿ ಅನಸ್ತೇಶಿಯಾ ಅಂದ್ರೆ ಏನು, ಅನಸ್ತೇಶಿಯಾದಲ್ಲಿ ಯಾವ ರೀತಿಯಾದಂತಹ ಟೈಪ್ಸ್ ಇರುತ್ತೆ, ಸೈಡ್ ಎಫೆಕ್ಟ್ಸ್ ಅಂದ್ರೆ ಯಾವ ರೀತಿ ಆಗಿರುತ್ತೆ, ಲೇಬರ್ ಅನಸ್ತೇಶಿಯಾ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಈಗ ಡೇ ಕೇರ್ ಅನಸ್ತೇಶಿಯಾ ಅಂದ್ರೆ ಏನು, ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ನಮ್ಗೆ ನೀಡ್ತಾರೆ. ಡಾಕ್ಟರ್, ಇದ್ರ ಕುರಿತಾಗಿ. ಡೇ ಕೇರ್ ಅನಸ್ತೇಶಿಯಾ ಅಂದ್ರೆ ಒಂದೇ ದಿವಸದಲ್ಲಿ ಒಬ್ರು ಬಂದು ಅಡ್ಮಿಷನ್ ಆಗಿ ಅವ್ರದ್ದು ಸರ್ಜರಿ ಆಗಿ ಅವರು ಅವತ್ತಿನ ದಿವಸನೇ ಡಿಸ್ಚಾರ್ಜ್ ಆಗುವಂಥ ಒಂದು ಪದ್ಧತಿಗೆ ನಾವು ಡೇ ಕೇರ್ ಅನಸ್ತೇಶಿಯಾ ಅಂತ ಹೇಳ್ತೀವಿ. ಈಗ ಡೇ ಕೇರ್ ಅನಸ್ತೇಶಿಯಾನಲ್ಲಿ ಯಾಕೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಅಂದರೆ, ಈಗಿನ ಜಗತ್ತಿನ ಒಂದು ವೇಗ, ಒಬ್ಬರಿಗೆ ಒಂದು ದಿವಸ ರಜೆ ಸಿಗೋದು ತುಂಬ ಕಷ್ಟ ಇರ್ತದೆ. ಸೊ ಈಗೇನಾಗ್ತದೆ, ನಾವು ಆ ಪೇಷಂಟು ಡೇ ಕೇರ್ ಅನಸ್ತೇಶಿಯಾನಲ್ಲಿ ಫಿಟ್ ಆಗ್ತಾರೆ ಅಂದರೆ ಖಂಡಿತ ನಾವು ಅದನ್ನು ಅವರಿಗೆ ರೆಫರ್ ಮಾಡ್ತೀವಿ. ಸೊ ನಾವು ಏನು ಮಾಡ್ತೀವಿ, ಅವರಿಗೆ ಈ ದಿವಸ ಇಷ್ಟೊತ್ತಿಗೆ ಬೆಳಗ್ಗೆನೆ ಬಂದು ಅಡ್ಮಿಷನ್ ಆಗಿ, ನಿಮ್ಮ ಸರ್ಜರಿ ಇಷ್ಟೊತ್ತಿಗೆ ಇರ್ತದೆ, ನಿಮಗೆ ರಿಕವರಿ ಟೈಮ್ ಇಷ್ಟು ಬೇಕಾಗುತ್ತೆ, ಆಮೇಲೆ ಅವತ್ತಿನ ದಿವಸ ವಿತಿನ್ 24 hours ವಿ ವಿಲ್ ಬಿ ಡಿಸ್ಚಾರ್ಜಿಂಗ್ ಯು. ಇದನ್ನ ಡೇ ಕೇರ್ ಅನಸ್ತೇಶಿಯಾ ಅಂತ ಒಂದು ಸಾಮಾನ್ಯ ಒಂದು ವರ್ಡ್ಸ್ನಲ್ಲಿ ಹೇಳಬೇಕಾದದ್ದು. ಡೇ ಕೇರ್ ಅನಸ್ತೇಶಿಯಾನಲ್ಲಿ ಯಾವ್ಯಾವ ಸರ್ಜರೀಸ್ ಬರುತ್ತೆ ಅದರೊಂದೊಂದು ಪಟ್ಟಿ ಇದೆ. ಆ ಪಟ್ಟಿನಲ್ಲಿ ಒಂದು ಕಾಮನ್ ಆಗಿ ಹೇಳಬೇಕು ಅಂದರೆ ಅಪೆಂಡಿಕ್ಸ್ ಒಂದು ಆಪರೇಷನ್ ಅಂತ ಬರ್ತದೆ, ಹರ್ನಿಯಾ, ಇಂಥ ಸಣ್ಣ ಸಣ್ಣ ಸರ್ಜರೀಸ್ ಡೇ ಕೇರ್ ಅನಸ್ತೇಶಿಯಾನಲ್ಲಿ ನಾವು ಫಿಟ್ ಮಾಡ್ಬೋದು. ಆಮೇಲೆ ಇದು ಪೈಲ್ಸ್ ಅಂತ ಹೇಳ್ತೀವಿ, ಇಂಥ ಸರ್ಜರೀಸ್ಗೆಲ್ಲ ವೆರಿ ಮಿನಿಮಲ್ ಅನಸ್ತೇಶಿಯಾ ಬೇಕಾಗ್ತದೆ. ಆಮೇಲೆ ಮಿನಿಮಮ್ ಡ್ಯೂರೇಷನ್ನಲ್ಲಿ ಮುಗಿಸ್ತಾರೆ ಅದನ್ನೆಲ್ಲ. ಸೊ ಇಂಥ ಸರ್ಜರೀಸ್ನ ನಾವೇನು ಮಾಡ್ಬೋದು, ಒಂದು ಸೀಮಿತ ಅವಧಿಗೆ ಒಂದು ರಿಸ್ಟ್ರಿಕ್ಟ್ ಮಾಡ್ಕೋಬೋದು. ರಿಸ್ಟ್ರಿಕ್ಟ್ ಮಾಡಿದ್ಮೇಲೆ ನಾವೇನು ಮಾಡ್ತೀವಿ, ಅನಸ್ತೇಶಿಯಾ ನಾವು ರೆಗ್ಯುಲರ್ಗೆ ಏನು ಕೊಡ್ತೀವೋ ಅದಕ್ಕಿಂತ ಸ್ವಲ್ಪ ಡೋಸೇಜ್ ಕಡಿಮೆ ಮಾಡಿರ್ತೀವಿ. ಇದರಲ್ಲಿ ಕಡಿಮೆ ಅಂದರೆ ಯಾಕೆ ಕಡಿಮೆ ಮಾಡ್ತೀವಿ ಅಂದರೆ ರಿಕವರಿ ಬೇಗ ಆಗಲಿ ಅಂತ ಅಷ್ಟೇ. ಸೊ ಇದರಿಂದ ಇದನ್ನು ಡೇ ಕೇರ್ ಅನಸ್ತೇಶಿಯಾ ಈಗ ತುಂಬ ಜಾಸ್ತಿ ಪಾಪ್ಯುಲರ್ ಆಗ್ತಾ ಇದೆ. ಆಮೇಲೆ ಇದನ್ನು ನಾನು ರೆಕಮೆಂಡ್ ಮಾಡ್ತೀನಿ ಎಲ್ಲರಿಗೂ. ಈ ಸಣ್ಣ ಸಣ್ಣ ಸರ್ಜರೀಸ್ ಇರ್ತಾರೆ, ಈ ಸಪೋಸ್ ಹರ್ನಿಯಾ, ಒಂದು ಸಿಂಪಲ್ ಹರ್ನಿಯಾ ಇರ್ತದೆ, ಅಥವಾ ಅಪೆಂಡಿಕ್ಸ್ ಇರ್ತದೆ, ಅಥವಾ ಒಂದು ಪೈಲ್ಸ್ ಆಪರೇಷನ್ ಇರ್ತದೆ, ಅಥವಾ ಒಂದು ಸಣ್ಣ ತರ್ಚ್ಕೊಂಡಿರುತ್ತೆ, ಅದು ಇನ್ಫೆಕ್ಟ್ ಆಗಿರುತ್ತೆ ಅಷ್ಟೇ. ಆ ತರ್ಚ್ಕೊಂಡಿರೋ ಇನ್ಫೆಕ್ಷನ್ಗೆ ವೂಂಡ್ ಡಿಬ್ರೈಡ್ಮೆಂಟ್ ಅಂತ ಹೇಳ್ತೀವಿ, ಅದನ್ನು ಕ್ಲೀನ್ ಮಾಡ್ತೀವಿ. ಅದಕ್ಕೂ ಅಷ್ಟೇ, ಅದಕ್ಕೆ ಡೇ ಕೇರ್ ಅನಸ್ತೇಶಿಯಾನಲ್ಲಿ ಆರಾಮಾಗಿ ಅನಸ್ತೇಶಿಯಾ ಕೊಡ್ಬೋದು. ಇನ್ನೊಂದು ಕೆಲವರು ಇದು ಫೈಬ್ರಸ್ ಬ್ರೆಸ್ಟ್ ಟಿಶ್ಯೂ ಅಂತ ಹೇಳ್ತೀವಿ. ಅಂದರೆ ಈಗ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರ್ತಾರೆ ತಾಯಂದಿರು, ಅವ್ರಲ್ಲಿ ಒಂದು ಗಡ್ಡೆ ಕಾಣಿಸ್ತದೆ ಅಂದ್ಕೊಳ್ಳಿ, ಅಥವಾ ನಾರ್ಮಲ್ ಒಂದು ಯಂಗ್ ಫೀಮೇಲ್, ಒಂದು 18 to 24 years ಫೀಮೇಲ್ನಲ್ಲಿ ಒಂದು ಗಡ್ಡೆ ಇದ್ದರೆ, ಅವ್ರನಲ್ಲಿ ಬ್ರೆಸ್ಟ್ನಲ್ಲಿ ಆಗಿರ್ಬೋದು, ಹೊಟ್ಟೆ ಭಾಗದಲ್ಲಿ ಆಗಿರ್ಬೋದು, ಅಥವಾ ಕಾಲ್ನಲ್ಲಿ ಆಗಿರ್ಬೋದು, ಎಲ್ಲೇ ಒಂದು ಸಣ್ಣ ಸಣ್ಣ ಗಡ್ಡೆಗಳಿದ್ರೂ ಆ ಗಡ್ಡೆಗಳನ್ನು ತೆಗೆಯುವಂಥ ಒಂದು ಅನಸ್ತೇಶಿಯಾ ನಾವು ಡೇ ಕೇರ್ ಅನಸ್ತೇಶಿಯಾನಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಸೊ ಇದನ್ನು ಡೇ ಕೇರ್ ಅನಸ್ತೇಶಿಯಾ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಡೇ ಕೇರ್ ಅನಸ್ತೇಶಿಯಾದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಡಾಕ್ಟರ್ ನಮಗೆ ನೀಡ್ತಾ ಇದ್ದಾರೆ. ಇನ್ನು ಡಾಕ್ಟರ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು, ಸಮಸ್ಯೆಗಳಿಗೆ ಪರಿಹಾರ ಬೇಕು ಅನ್ನೋದಾದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಡಾಕ್ಟರ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಇನ್ನು ಡಾಕ್ಟರ್, ಯಾವುದೇ ಸರ್ಜರಿನ ಮಾಡೋಕ್ಕಿಂತ ಮುಂಚಿತವಾಗಿ ನಿಮ್ಮ ರೋಲ್ ವೆರಿ ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಸೊ ನಿಮ್ಮ ಜವಾಬ್ದಾರಿನೂ ಜಾಸ್ತಿ ಆಗುತ್ತೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಈಗ ಏನಾಗ್ತದೆ ಮೇಡಮ್, ಒಂದು ಪೇಷಂಟ್ಗೆ ನಾವು ಅನಸ್ತೇಶಿಯಾ ಕೊಟ್ಟ ಮೇಲೆ ಅವ್ರ ಕಂಟ್ರೋಲ್ನಲ್ಲಿ ಏನೂ ಇರೋದಿಲ್ಲ. ಅವ್ರದ್ದು ಹಾರ್ಟ್ ಬೀಟ್ ಆಗಿರ್ಬೋದು, ಅವ್ರದ್ದು ಉಸಿರಾಟ ಆಗಿರ್ಬೋದು, ಅವ್ರದ್ದು ಸೆನ್ಸಸ್ ಆಗಿರ್ಬೋದು, ಅವ್ರದ್ದು ಬ್ರೈನ್ ಆ್ಯಕ್ಟಿವಿಟಿ ಆಗಿರ್ಬೋದು, ಎಲ್ಲ ನಮ್ಮ ಕಂಟ್ರೋಲ್ನಲ್ಲಿ ಇರ್ತದೆ. ಸೊ ಏನಾಗ್ತದೆ, ನಾನು ಆಗಲೇ ಹೇಳಿದಾಗೆ ಒಂದು ಸಾಮಾನ್ಯ ಅನಸ್ತೇಶಿಯಾ ಅಂದರೆ ಜನರಲ್ ಅನಸ್ತೇಶಿಯಾ ಕೊಟ್ಟ ನಂತರ ನಮ್ಮ ಬಾಡಿನಲ್ಲಿ ಏನೇನು ಕಂಟ್ರೋಲ್ ಇರುತ್ತೋ ಅದೆಲ್ಲ ಕಂಟ್ರೋಲ್ ತಪ್ತದೆ. ಸೊ ನಾವೇನು ಮಾಡ್ತೀವಿ, ಆ ಹಾರ್ಟ್ ಬೀಟು ಒಂದು 60 to 70 ರೇಂಜ್ನಲ್ಲಿ ಇಡುವಂಥ ಒಂದು ಪದ್ಧತಿ ಮಾಡ್ಕೊಂಡಿರ್ತೀವಿ. ಸೊ ಅದು ಅದೇ ರೇಂಜ್ನಲ್ಲಿ ಹಾರ್ಟ್ ಬೀಟ್ ಆಗ್ತಾ ಇರಬೇಕು. ಇನ್ನೊಂದು ಶ್ವಾಸಕೋಶ 14 to 16 ಸರಿ 1 ನಿಮಿಷದಲ್ಲಿ ಶ್ವಾಸಕೋಶ ಇನ್ಹೇಲ್ ಎಕ್ಸೇಲ್ ಆಗ್ತಾನೆ ಇರಬೇಕು. ಇದನ್ನು ನಾವು ಸೆಟ್ ಮಾಡ್ತೀವಿ. ಸೊ ಇದು ಹೇಗಾಗ್ತದೆ ಅಂದರೆ, ಒಂದು ಸರಿ ಸೆನ್ಸಸ್ ಕಳ್ಕೊಂಡ್ಮೇಲೆ ನಾವು ಉಸಿರಾಟ ನಿಂತೋಗ್ತದೆ. ಸೊ ನಾವು ಹೊರಗಡೆಯಿಂದ ಅದು ಆಕ್ಸಿಜನ್ ಕೊಡಬೇಕಾಗ್ತದೆ. ಅವಾಗ ಏನು ಮಾಡ್ತೀವಿ, ಒಂದು ಟ್ಯೂಬ್ ಬಾಯಿನಲ್ಲಿ ಇಟ್ಬಿಟ್ಟು
ವೆಂಟಿಲೇಟರಿಂದ ಆಕ್ಸಿಜನ್ನು ಶ್ವಾಸಕೋಶಕ್ಕೆ ಹೋಗುವಂಥ ಒಂದು ಪದ್ಧತಿ ಮಾಡ್ಕೊಂಡಿರ್ತೀವಿ. ಸೊ ಅದು ಆಕ್ಸಿಜನ್ನು ವೆಂಟಿಲೇಷನ್ ಆಗ್ತಾ ಆಗ್ತಾ ಏನಾಗುತ್ತೆ, ಶ್ವಾಸಕೋಶದೊಳಗೆ ಹೋಗಿ ಶ್ವಾಸಕೋಶದಿಂದ ನಿಮಗೆ ಬ್ರೈನಿಗೆ ಆಕ್ಸಿಜನ್ ತಲುಪ್ತಾ ಇರುತ್ತೆ. ಸೊ ಈ ಕಂಟ್ರೋಲ್ ಮೆಕ್ಯಾನಿಸಮ್ ಇದ್ದಾಗ ಮಾತ್ರನೇ ನೀವು ಒಂದು ಪೇಷಂಟ್ನ ಜೀವಂತವಾಗಿಡುವಂಥ ಪರಿಸ್ಥಿತಿ ಇರುತ್ತೆ. ಈಗ ಕೆಲವ್ರಲ್ಲಿ ಏನಾಗ್ತದೆ, ಒಂದೊಂದ್ಸರಿ ಅನೆಸ್ಥಿಷಿಯಾ ಡೋಸೇಜು ಜಾಸ್ತಿ ಆಗ್ತದೆ ಅಂದರೆ ನಾವು ಕೊಟ್ಟಿರೋದಲ್ಲ, ಬಟ್ ಅವರಲ್ಲಿ ಇರುವಂಥ ಒಂದು ಡಿಸೀಸಸ್ ಇಂದ ಜಾಸ್ತಿ ಆಗ್ತದೆ. ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್ ಅಂದರೆ ಅನ್ಕಂಟ್ರೋಲ್ಡ್ BP, ಅನ್ಕಂಟ್ರೋಲ್ಡ್ ಶುಗರ್ಸ್, ಅಥವಾ ಈಗ ಸ್ಮೋಕಿಂಗ್ ಮಾಡಿ ಬಂದಿರ್ತಾರೆ ಅನೆಸ್ಥಿಷಿಯನ್, ಅವ್ರು ನಮಗೆ ಹೇಳೋದಿಲ್ಲ. ಒಂದು 6 hours ಆಗಿರುತ್ತೆ, ನಮಗೆ ವಾಸನೆ ಬರೋದಿಲ್ಲ ಅದು, ಬಟ್ ಒಳಗಡೆ ಅದು ಏನೇನು ಇನ್ಫೆಕ್ಷನ್ ಆಗಿರುತ್ತೋ ಅದು ಹಂಗೆ ಇರುತ್ತೆ. ನಾವು ಕೇಳ್ತೀವಿ ಕ್ವಶನ್ನು, ನೀವೇನಾದ್ರು ಸ್ಮೋಕಿಂಗ್ ಮಾಡ್ತೀರಾ, ಅಥವಾ ನೀವು ಬಿಡಿ ಸೇರ್ತೀರಾ, ಅಥವಾ ಈಗ ರೀಸೆಂಟಾಗಿ ಏನಾದ್ರು ಮಾಡ್ಕೊಂಡು ಬಂದ್ರ, ಈಗ ಅಥವಾ ಡ್ರಿಂಕ್ಸ್ ಮಾಡ್ಕೊಂಡು ಬಂದ್ರ, ಇದು ನಮಗೆ ಹೇಳೋದಿಲ್ಲ ಅವರು. ನಮ್ಮ ಬ್ಲಡ್ ಟೆಸ್ಟ್ನಲ್ಲಿ ಇಮಿಡಿಯೇಟ್ ಆಗಿದ್ರೆ ಗೊತ್ತಾಗೋದಿಲ್ಲ, ಅದು ಲಾಂಗ್ ಟರ್ಮಿಂದ ಮಾಡ್ತಾ ಇದ್ರೆ ಗೊತ್ತಾಗ್ಬಿಡ್ತದೆ. ಈಗ ಸಪೋಸ್ ಇಮಿಡಿಯೇಟ್ ಒಂದು 4 to 5 hours ರೇಂಜಲ್ಲಿ ಆಗಿದ್ರೆ ಅದು ಡೈಜೆಷನ್ ಆಗಿರಲ್ಲ, ಇನ್ನೊಂದು ಅದು ಬ್ಲಡ್ ಟೆಸ್ಟ್ನಲ್ಲಿ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಅದು ಕೆಲವು ಸಲ ಮಿಸ್ ಆಗ್ತದೆ. ಹಾಗಾಗಿ ನಮ್ಮ ಒಂದು ಪೇಷಂಟ್ ರಿಲೇಷನ್ಶಿಪ್ ಹೇಗಿರಬೇಕು ಅಂದರೆ, ಯಾವುದೇ ರೀತಿ ಸುಳ್ಳು ಹೇಳಬಾರ್ದು. ಸುಳ್ಳು ಹೇಳಿದ್ರೆ ನನಗೂ ಕಷ್ಟ, ಪೇಷಂಟ್ಗೂ ಕಷ್ಟ. ಸೊ ಇದೇನಾಗ್ತದೆ, ನಾವು ರೆಗ್ಯುಲರ್ ನಾರ್ಮಲ್ ಡೋಸ್ ಏನು ಕೊಟ್ಟಿರ್ತೀವಿ ಅದ್ರ ಎಕ್ಸ್ಕ್ರೀಷನ್ ಅಂತ ಹೇಳ್ತೀವಿ, ಬಾಡಿಯಿಂದ ಹೊರಗೆ ಬರಲಿಕ್ಕೆ ಟೈಮ್ ಜಾಸ್ತಿ ತಗೊಳ್ತದ. ಹಾಗಾಗಿ ನಾವು ಅವ್ರನ್ನ ಡೇ ಕೇರ್ ಅನಸ್ಥಿಷಿಯಲ್ಲಿ ತೊಗೊಂಡಿದ್ರು ಕೂಡ ನಾವು ರೆಗ್ಯುಲರ್ ಅನಸ್ಥಿಷಿಯಾ ಮತ್ತೆ ಕಂಟಿನ್ಯೂ ಮಾಡಬೇಕಾಗ್ತದೆ ಅವರಿಗೆ. ಯಾಕೆಂದರೆ ಎಕ್ಸ್ಕ್ರೀಷನ್ ಆಫ್ ದಿ ಅನಸ್ಥಿಷಿಯಾ ಡ್ರಗ್ಸ್ ಏನು ಕೊಟ್ಟಿರ್ತೀವಿ ಅದು ಡಿಲೇ ಆಗ್ತದೆ. ಈ ಡಿಲೇ ಆಗೋದ್ರಿಂದ 2 ರೀತಿ ಹೇಳಿದೆ. ಒಂದು, ಅವರು ಪೇಷಂಟು ಸುಳ್ಳು ಹೇಳಿರ್ತಾರೆ. ಇನ್ನೊಂದು, ಅವ್ರ ಬಾಡಿನಲ್ಲಿ ಅನ್ಕಂಟ್ರೋಲ್ಡ್ ಆಗಿರ್ತದೆ. ಯಾವುದೇ ಒಂದು ಡಿಸೀಸಸ್ ಇರ್ಬೋದು, ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ತುಂಬ ವರ್ಷದಿಂದ ಇರ್ತದೆ, ಬಟ್ ಅವ್ರು ಏನು ಟ್ಯಾಬ್ಲೆಟ್ಸ್ ತೊಗೊತಿರಲ್ಲ. ಇಲ್ಲಾಂದರೆ ತೊಗೊತಾ ಇರ್ತಾರೆ, ಮನಸ್ಸಿಗೆ ಬಂದಾಗ ತೊಗೊತಾ ಇರ್ತಾರೆ. ಒಂದು ದಿವಸ ತೊಗೊಳ್ಳೋದು ಅಥವಾ 1 ತಿಂಗಳು ತೊಗೊಳ್ಳೋದು, ಸರಿ ಹೋಯ್ತು ಅಂತ ಬಿಟ್ಬಿಡೋದು. ಈ ಥರ ಡಿಸ್ಕಂಟಿನ್ಯೂಷನ್ ಆದಲ್ಲಿ ಅನಸ್ಥಿಷಿಯಾ ಮೇಲೆ ತುಂಬ ಎಫೆಕ್ಟ್ ಇರ್ತದೆ. ಸೊ ಹಂಗಾಗಿ ಅವ್ರನ್ನೆಲ್ಲ ಡೇ ಕೇರ್ ಅನಸ್ಥಿಷಿಯಲ್ಲಿ ಪರಿಗಣಿಸೋಕ್ಕೆ ಆಗೋದಿಲ್ಲ. ಇನ್ನು ಡಾಕ್ಟರ್, ನೀವು ಹೇಳಿದ್ರು ಡಯಾಬಿಟಿಕ್ ಪೇಷಂಟ್ಗೂ ಅನಸ್ಥಿಷಿಯಾಕ್ಕೂ ಯಾವ ರೀತಿಯಾದಂಥ ಸಂಬಂಧ ಇರುತ್ತೆ ಅಂತ. ಡಯಾಬಿಟೀಸ್ ಎನ್ನೋದು ನಮ್ಮ ಇಂಡಿಯಾ ಆಲ್ಮೋಸ್ಟ್ ಈಗ ಏನು ಹೇಳ್ತೀವಿ, ವರ್ಲ್ಡಲ್ಲಿ ಡಯಾಬಿಟಿಕ್ ಕ್ಯಾಪಿಟಲ್ ಆಗ್ತಾ ಇದೆ. ಇನ್ನೊಂದು 5 ವರ್ಷದಲ್ಲಿ ಇಟ್ ಈಸ್ ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಹೇಳ್ಬೋದು. ಅಂದರೆ 3 ಜನದಲ್ಲಿ ಒಬ್ಬರು ಡಯಾಬಿಟಿಕ್ ಈಗ ಅಟ್ ಪ್ರೆಸೆಂಟ್. ಸೊ 3 ಜನ ನಾವು ಪೇಷಂಟ್ನ ಎಕ್ಸಾಮಿನ್ ಮಾಡಿದ್ರೆ ಅದರಲ್ಲಿ ಒಬ್ಬರು ಡಯಾಬಿಟಿಕ್ ಇದ್ದಾರೆ. ಅಂದರೆ ಅವರಿಗೆ ಕೆಲವರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರೋದಿಲ್ಲ. ಅದು ಅಲ್ಲಿ ಫಸ್ಟ್ ಟೈಮ್ ನಮ್ಮ ಹತ್ರ ಬಂದಾಗ ಡಿಟೆಕ್ಟ್ ಆಗಿರ್ತದೆ. ಸೊ ಇದನ್ನ ಏನು ಮಾಡ್ತೀವಿ ಅಂದರೆ, ಕೆಲವರಿಗೆ ಒಂದು 20 ವರ್ಷದಿಂದ ಡಯಾಬಿಟಿಕ್ ಇರ್ತಾರೆ, ರೆಗ್ಯುಲರ್ ಮಾತ್ರೆ ತಗೋತಾ ಇರ್ತಾರೆ. ಅವ್ರದ್ದು ಎವ್ರಿ 3 years ಒಂದ್ಸರಿ ಬ್ಲಡ್ ಟೆಸ್ಟ್ ಮಾಡಿಸ್ತಾ ಇರ್ತಾರೆ, ಅಥವಾ 6 months ಒಂದ್ಸರಿ ಬ್ಲಡ್ ಟೆಸ್ಟ್ ಮಾಡಿಸ್ತಿರ್ತಾರೆ. ಅವಾಗ ಏನಾಗುತ್ತೆ, ಅವ್ರು ಕಂಟ್ರೋಲ್ನಲ್ಲಿರುತ್ತೆ. ಇಂಥವ್ರಿಗೆ ಅನಸ್ಥಿಷಿಯಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ಕೆಲವರು ತುಂಬ ವರ್ಷದಿಂದ ಇದ್ದರೂ ಅವರು ಡಿಸ್ಕಂಟಿನ್ಯೂ ಮಾಡಿರ್ತಾರೆ ಟ್ರೀಟ್ಮೆಂಟ್. ಇಲ್ಲ ಮಾತ್ರೆ ತೊಗೋತಿರ್ತಾರೆ, ಒಂದು ದಿವಸ ತೊಗೊಳೋದು, ಇನ್ನೊಂದು ದಿವಸ ಮರ್ತೋಗೋದು, ಇನ್ನೊಂದು ದಿವಸ ಅದು ಡಬಲ್ ತೊಗೊಂಡಿರೋದು. ನಾನು ನಿನ್ನೆ ಮರ್ತೋಗ್ಬಿಟ್ಟೆ, ಹಾಗಾಗಿ 2 ಟ್ಯಾಬ್ಲೆಟ್ ಇವತ್ತು ತೊಗೊಂಡ್ಬಿಡ್ತೀನಿ. ಈ ಥರ ಓವರ್ಡೋಸ್ ಆಗಿದ್ರೂ ನಮ್ಗೆ ಅನಸ್ಥಿಷಿಯಾ ಪ್ರಾಬ್ಲಮ್ ಆಗ್ತದೆ. ಸೊ ನಾವು ಯಾವುದೇ ಒಬ್ಬರು ಡಯಾಬಿಟಿಕ್ ಪೇಷಂಟ್ ನನ್ನ ಹತ್ರ ಬಂದರೆ ಅನಸ್ಥಿಷಿಯಾಗೆ ನಾನೇನು ಮಾಡ್ತೀನಿ, ಕೆಲವು ಬ್ಲಡ್ ಟೆಸ್ಟ್ ಹೇಳಿರ್ತೀನಿ. ಆಮೇಲೆ ಈ ನಾವೇನು ಅನಸ್ಥಿಷಿಯಾ ಡ್ರಗ್ಸ್ ಕೊಡ್ತೀವಿ ಅದೆಲ್ಲ ಡೈಜೆಷನ್ ಆಗೋದು ಅಥವಾ ಎಕ್ಸ್ಕ್ರೀಟ್ ಆಗೋದು, ಅಂದರೆ ಬಾಡಿಯಿಂದ ಆಚೆ ಕಡೆ ಬರೋದು ಲಿವರಿಂದ. ಈ ಡಯಾಬಿಟೀಸ್ ಇದ್ದವ್ರಲ್ಲಿ ಲಿವರ್ ಪ್ಯಾಥಾಲಜಿ ಅಂದರೆ ಲಿವರ್ ಡಿಸೀಸು ಕಾಮನ್ ಆಗಿರ್ತದೆ. ಓಕೆ. ಸೊ ಅವಾಗ ಏನಾಗುತ್ತೆ, ಎಫೆಕ್ಟ್ ಆಫ್ ಅನಸ್ಥಿಷಿಯಾ ವಿಲ್ ಬಿ ಪ್ರೊಲಾಂಗ್ಡ್ ಇನ್ ದೆಮ್, ಕಂಟ್ರೋಲ್ನಲ್ಲಿ ಇಲ್ಲ ಅಂದರೆ. ಸೊ ಹಿಂದಿನ ದಿವಸ ನಾವೇನು ಮಾಡಿರ್ತೀವಿ, ಒಂದು ಬ್ಲಡ್ ಟೆಸ್ಟು, ಕಂಪ್ಲೀಟ್ ಬ್ಲಡ್ ಕೌಂಟು, ಬ್ಲಡ್ ಶುಗರ್ಸು, ಬ್ಲಡ್ ಯೂರಿಯಾ ಕ್ರಿಯಾಟಿನ್, ಲಿವರ್ ಫಂಕ್ಷನ್ ಟೆಸ್ಟ್, ಇವೆಲ್ಲ ನೋಡಿರ್ತೀವಿ. ಇನ್ನೊಂದು ಹಾರ್ಟ್ ಡಿಸೀಸ್, ಡಯಾಬಿಟಿಕ್ ಇದ್ದವ್ರಲ್ಲಿ ಹಾರ್ಟ್ ಬೀಟು ವೇರಿಯೇಷನ್ ಇರುತ್ತೆ. ಹಾರ್ಟ್ ಬೀಟಿಗೆ ನಾವು ಒಂದು 12 lead ECG ಅಂತ ಏನು ಹೇಳ್ತೀವಿ ಅದು ಮಾಡ್ತೀವಿ. ಒಂದು ಎಕೋಕಾರ್ಡಿಯೋಗ್ರಾಮ್ ಅಂದರೆ ಹಾರ್ಟ್ ಕಂಡೀಷನ್ ಅಟ್ ಪ್ರೆಸೆಂಟ್ ಹೇಗಿದೆ ಇದನ್ನು ನೋಡಿಕೊಂಡೇ ನಾವು ಅನಸ್ಥಿಷಿಯಾ ತಗೊಳ್ಳೋವಂಥ ಒಂದು ಪದ್ಧತಿ ಇದೆ. ಆಮೇಲೆ ಒಂದು ವೇಳೆ ಶುಗರ್ಸು ಮೇಲೆ ಕೆಳಗಿದ್ರೆ, ಈಗ ನಾರ್ಮಲ್ ಆಗಿ ಒಂದು ಪೇಷಂಟು ಡಯಾಬಿಟಿಕ್ ಇದ್ದರೆ 180 ಒಳಗೆ ಇರಬೇಕು ಶುಗರ್ಸು. ಅಂದರೆ ಖಾಲಿ ಹೊಟ್ಟೆನಲ್ಲಿ ನಾವೇನು ಬ್ಲಡ್ ಟೆಸ್ಟ್ ಕೊಡ್ತೀವೋ, ಬ್ಲಡ್ ಶುಗರ್ಸ್ ಇನ್ ದ ಮಾರ್ನಿಂಗ್ ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ ಹೇಳ್ತೀವಿ ಅದನ್ನು, ಇದು 180 ಕೆಳಗೆ, ಮ್ಯಾಕ್ಸಿಮಮ್ 200 ಕೆಳಗೆ ಇರಬೇಕು. ನಾನು 200 ಮೇಲಿದ್ದಲ್ಲಿ ನಾನು ಅನಸ್ಥಿಷಿಯಾ ಕೊಡೋಕ್ಕೆ ಬರೋದಿಲ್ಲ. ಕೊಟ್ಟರೂ ಕೂಡ ಆಗಲೇ ಹೇಳಿದ ಹಾಗೆ ಇಟ್ ವಿಲ್ ಬಿ ಪ್ರೊಲಾಂಗ್ಡ್ ಅನಸ್ಥಿಷಿಯಾ. ಒಂದು ರಿಸ್ಕ್ ಆಫ್ ಗೋಯಿಂಗ್ ಫಾರ್ ವೆಂಟಿಲೇಷನ್ ಅಂದರೆ ICU ಹೋಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಅವರಲ್ಲಿ, ಯಾಕೆಂದರೆ ಅನಸ್ಥಿಷಿಯಿಂದ ಆಚೆ ಬರಲಿಕ್ಕೆ ಟೈಮ್ ತೊಗೊಂತದೆ.
ಇದರಿಂದ ನಾವೇನ್ ಮಾಡ್ತೀವಿ, ಕಂಪ್ಲೀಟ್ ಸ್ಟೆಬಿಲೈಸ್ ಮಾಡ್ಕೊಂಡೇ ತಗೊಳ್ಬೇಕು ಒಂದು ಡಯಾಬಿಟಿಕ್ ಪೇಷಂಟ್ ಆಗಿರ್ಬೋದು. ಕೆಲವರಲ್ಲಿ ಮಾತ್ರೆ ತಗೊಂಡ್ರು ಕೂಡ ಶುಗರ್ಸು ತುಂಬಾನೇ ಜಾಸ್ತಿ ಇರ್ತದೆ, ಅವ್ರನ್ನಲ್ಲಿ ಇನ್ಸುಲಿನ್ ಕೊಡ್ಬೇಕಾಗಿ ಬರುತ್ತೆ. ಅಂದ್ರೆ IV ಅಂದ್ರೆ ಸಬ್ಕ್ಯೂಟೇನಿಯಸ್ IV 2 ಥರ ಇದೆ ಇನ್ಸುಲಿನ್ಸ್ನಲ್ಲಿ. ಅದು ಕೊಟ್ಟಾಗ ಏನಾಗುತ್ತೆ, ಅದರಲ್ಲೂ ಅಷ್ಟೇ ನಾವು ಜಾಸ್ತಿ ಡೋಸೇಜ್ ಕೊಟ್ಟು ಶುಗರ್ಸ್ ಕಡಿಮೆ ಮಾಡಿದಲ್ಲಿ ಅನಸ್ತೇಷಿಯಾ ಪ್ರೊಲಾಂಗ್ ಆಗೋಂಥ ಚಾನ್ಸಸ್ ಇರುತ್ತೆ. ಆಮೇಲೆ ನಾನು ಆಗಲೇ ಹೇಳಿದಾಗೆ ಡಯಾಬಿಟಿಕ್ ಇದ್ದವರಲ್ಲಿ ಹಾರ್ಟ್ ಬೀಟ್ಗೂ ಮತ್ತು ಹಾರ್ಟ್ ಕಂಡೀಷನ್ಗೂ ಒಂದು ಲಿಂಕ್ ಇರ್ತದೆ. ಸೊ ಅದು ಅನ್ಕಂಟ್ರೋಲ್ಡ್ ಇದ್ದಲ್ಲಿ ಏನಾಗ್ತದೆ, ನಾವು ಅನಸ್ತೇಷಿಯಾ ಕೊಟ್ಟ ಮೇಲೆ ಹಾರ್ಟ್ ಬೀಟು ಸಡನ್ನಾಗಿ ಸ್ಟಾಪ್ ಆಗೋಂಥ ಚಾನ್ಸಸ್ ಇರುತ್ತೆ, ಸಡನ್ನಾಗಿ ಜಾಸ್ತಿ ಹೊಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಇದನ್ನು ಬ್ರೆಡಿಕಾರ್ಡಿಯಾ ಅಂತ ಹೇಳ್ತೀವಿ. ಇನ್ನೊಂದು ಟೆಕಿಕಾರ್ಡಿಯಾ ಅಂದರೆ ಜಾಸ್ತಿ ಜೋರಾಗಿ ಹೊಡ್ಕೊಳ್ಳೋದು, 140 ಮೇಲೆ ಒಂದು ಹಾರ್ಟ್ ಬೀಟ್ ಹೋದಂಥ ಸಂದರ್ಭನ ಟೆಕಿಕಾರ್ಡಿಯಾ ಆರ್ ಟೆಕಿಅರಿಥಮಿಯಾಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಆಗುವಂಥ ಚಾನ್ಸಸ್ ಡಯಾಬಿಟಿಕ್ಸ್ ಅಲ್ಲಿ ಜಾಸ್ತಿ ಇರುತ್ತೆ. ಓಕೆ. ಸೊ ಅಂದ್ರೆ ಇದೆಲ್ಲ ಮುನ್ನೆಚ್ಚರಿಕೆಗಳನ್ನ ಖಂಡಿತ. ಸೊ ಪೇಷಂಟ್ ಯಾವ ರೀತಿ ನಿಗಾ ವಹಿಸಬೇಕಾಗುತ್ತೆ ಡಾಕ್ಟರ್? ಅದೇ ಅವರು ನಾವು ಹಿಂದಿನ ದಿವಸ ಬಂದಲ್ಲಿ ನಮ್ಮ ಹತ್ರ ಬಂದಲ್ಲಿ ನಾವು ಅವ್ರನ್ನ ತರೋ ಕ್ಲಿನಿಕಲ್ ಎಕ್ಸಾಮಿನೇಷನ್ ಒಂದು ಮಾಡಬೇಕಾಗ್ತದೆ. ನಾನು ಆಗಲೇ ಹೇಳಿದಾಗೆ ಒಂದು ಅವರು ಎಷ್ಟು ವರ್ಷದಿಂದ ತಗೊಳ್ತಾ ಇದ್ದಾರೆ ಟ್ಯಾಬ್ಲೆಟ್ಸ್, ಶುಗರ್ದುಗೆ ಇನ್ಸುಲಿನ್ ತಗೊತಾ ಇದ್ದಾರೆ ಅಥವಾ ಟ್ಯಾಬ್ಲೆಟ್ ತಗೋತಾ ಇದ್ದಾರೆ. ಇನ್ಸುಲಿನ್ ತಗೊತಾ ಇದ್ರೆ ಎಷ್ಟು ಯೂನಿಟ್ಸ್ ತಗೋತಾ ಇದ್ದಾರೆ, ಅದೆಲ್ಲ ರೆಗ್ಯುಲರ್ ಅವ್ರು ಏನು ತಗೊತಾ ಇದ್ದಾರೆ ಅದರದ್ದೊಂದು ಪಟ್ಟಿ ಮಾಡಿ ಕೊಡಬೇಕಾಗ್ತದೆ. ಆಮೇಲೆ ಆ ಹಿಂದಿನ ದಿವಸ 6 hours ಅಂತ ನಾನು ಏನು ಹೇಳಿದೆ NPO ಇರುತ್ತಲ್ಲ, ಆ ಟೈಮ್ನಲ್ಲಿ ಅವ್ರು ಇನ್ಸುಲಿನ್ ತಗೊಳ್ಳೋ ಆಗಿಲ್ಲ ಅಥವಾ ಟ್ಯಾಬ್ಲೆಟ್ ತಗೊಳ್ಳೋ ಆಗಿಲ್ಲ. ಈ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೇಬೇಕಾಗ್ತದೆ. ಆಮೇಲೆ ಡಯಾಬಿಟಿಕ್ಸಲ್ಲಿ ಅಥವಾ ಶುಗರ್ ಇದ್ದಲ್ಲವರಲ್ಲಿ ಡೈಜೆಷನ್ ಕೆಪಾಸಿಟಿ ಪವರ್ ಕಡಿಮೆ ಆಗಿರ್ತದೆ. ಈಗ ನಾರ್ಮಲ್ ನಮಗೆ ನಿಮಗೆ ಆಗಿದ್ದಲ್ಲಿ 6 hours ಡೈಜೆಷನ್ ಆಗ್ತದೆ. ಬಟ್ ಶುಗರ್ ಇದ್ದವರಲ್ಲಿ 8 to 10 hours ಬೇಕು ಅವ್ರಿಗೆ ಡೈಜೆಷನ್ ಆಗಿ. ಸೊ ಹಂಗಾಗಿ ಈ NPO ಗೈಡ್ಲೈನ್ಸ್ ಅಂತ ನಾವೇನು ಹೇಳ್ತೀವಿ ಅವರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕಾಗ್ತದೆ ನಾವು. ಓಕೆ. ಸೊ ಈ ರಿಸ್ಕ್ ಕಡಿಮೆ ಮಾಡಲಿಕ್ಕೆ ಒಂದು NPO ಗೈಡ್ಲೈನ್ಸ್ ಜಾಸ್ತಿ ಮಾಡಬೇಕಾಗ್ತದೆ. ಎರಡನೇದು ಅವ್ರು ಏನು ತಗೊಳ್ತಾ ಇದ್ದಾರೆ ಅದನ್ನು ಸ್ಟಾಪ್ ಮಾಡಬೇಕಾಗುತ್ತೆ. ಆಮೇಲೆ ಒಂದು ಆಪರೇಷನ್ ನಡಿಬೇಕಾದ್ರೂ ಶುಗರ್ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ನಾವು ಅಲ್ಲಿ ಇನ್ಸುಲಿನ್ನ ನಾವು ಇದರಲ್ಲೇ ಕೊಡ್ಬೋದು, ಗ್ಲೂಕೋಸ್ನಲ್ಲೇ ನಾವು ಇನ್ಸುಲಿನ್ ಹಾಕಿ ಕೊಡ್ಬೋದು. ಸೊ ಆ ಪದ್ಧತಿ ನಾವು ಫಾಲೋ ಮಾಡ್ತೀವಿ. ಒಂದು ವೇಳೆ ಜಾಸ್ತಿ ಆದಲ್ಲಿ, ಕಡಿಮೆ ಆದಲ್ಲೂ ಕೂಡ ಗ್ಲೂಕೋಸ್ ಕೊಡುವಂತ ನಾವು ಇಂಟ್ರಾ ಆಪರೇಟಿವ್ಲಿ ಅಂದರೆ OT ಒಳಗಡೆ, ಆಪರೇಷನ್ ಥಿಯೇಟರ್ ಒಳಗಡೆ ನಾವು ಅದನ್ನು ರೆಗ್ಯುಲರೈಸ್ ಮಾಡ್ಕೋಬೋದು. ಬಟ್ ಒಂದು ಪ್ರಿಕಾಷನರಿ ಮೆಷರ್ ಏನಂದರೆ ಅವರು ಯಾವ ಟ್ಯಾಬ್ಲೆಟ್ ತಗೋತಾ ಇದ್ದಾರೆ, ಒಂದು ಯಾವ ಇನ್ಸುಲಿನ್ ತಗೋತಾ ಇದ್ದಾರೆ, ಇನ್ನೊಂದು ಆಮೇಲೆ ಡಿಸ್ಕಂಟಿನ್ಯೂ ಮಾಡಿದ್ದಾರೆ ಮಧ್ಯ, ಈ ಹಿಸ್ಟ್ರಿ ತುಂಬಾನೇ ಬೇಕಾಗ್ತದೆ. ಅದ್ರ ಮೇಲೆ ಬ್ಲಡ್ ಟೆಸ್ಟ್ ನಾನು ಆಗಲೇ ಹೇಳಿದಾಗೆ ಆ ಬ್ಲಡ್ ಟೆಸ್ಟ್ ಮ್ಯಾಂಡೇಟ್ರಿ ಮಾಡಿಸ್ಬೇಕಾಗ್ತದೆ. ನಾರ್ಮಲ್ ಫಾಸ್ಟಿಂಗ್ ಬ್ಲಡ್ ಶುಗರ್ ಲೆಸ್ ದ್ಯಾನ್ 200 ಮಿನಿಮಮ್ ಇರಲೇಬೇಕು. ಆಮೇಲೆ ಊಟ ಮಾಡ್ತೀವಿ ಶುಗರ್ಸ್ ಅಂತ 2 hours ಆದಮೇಲೆ ಊಟ ಮಾಡ್ತೀವಿ ಶುಗರ್ಸ್, ಅದು ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಶುಗರ್ ಅಂತ ಹೇಳ್ತೀವಿ. ಅದು ಮಿನಿಮಮ್ 300 ಕೆಳಗೆ ಇರಬೇಕು. 300 ಮೇಲಿದ್ದಲ್ಲಿ ನಾವು ಮಾಡ್ಲಿಕ್ಕೆ ಬರೋದಿಲ್ಲ, ಅನಸ್ತೇಷಿಯಾ ಕೊಡ್ಲಿಕ್ಕೆ ಬರೋದಿಲ್ಲ. ಕೊಟ್ಟರು ಕೂಡ ಇಟ್ ಇಸ್ ವೆರಿ ಹೈ ರಿಸ್ಕ್ ಅನಸ್ತೇಷಿಯಾ. ಅವ್ರ ವೆಂಟಿಲೇಷನ್ ಪೋಸ್ಟ್ ಆಪರೇಟಿವ್ ICU ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ರಿಕವರಿ ಚಾನ್ಸಸ್ಸು ಕಡಿಮೆ ಇರ್ತದೆ ಅವ್ರಿಗೆ. ಸೊ ಇದೆಲ್ಲ ಜಾಸ್ತಿ ಸೈಡ್ ಎಫೆಕ್ಟ್ ಜಾಸ್ತಿ ಇರ್ತದೆ ಅವ್ರು. ಡಯಾಬಿಟಿಕ್ ಪೇಷಂಟ್ಸ್ಗೆ ಯಾವ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಅನಸ್ತೇಷಿಯಾವನ್ನು ಯಾವ ರೀತಿ ಕೊಡಲಾಗುತ್ತೆ, ಡಯಾಬಿಟಿಕ್ ಪೇಷಂಟು ಯಾವ ರೀತಿಯಾದಂಥ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕಾಗುತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಡಾಕ್ಟರ್ ನಮಗೆ ನೀಡಿದ್ದಾರೆ. ಇನ್ನು BP ಅಂತ ಹೇಳ್ತೀವಿ, ಅಂದರೆ ಬ್ಲಡ್ ಪ್ರೆಷರ್ ಇರುವಂಥ ಪೇಷಂಟ್ಸು ಯಾವ ರೀತಿಯಾದಂಥ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ, ಅವ್ರಿಗೂ ಈ ಅನಸ್ತೇಷಿಯಾಕ್ಕೂ ಯಾವ ರೀತಿಯಾದಂಥ ಸಂಬಂಧವಿದೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡೋದು ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.